ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಇವತ್ತು ನಾನು ತುಂಬ ಟೇಸ್ಟಿಯಾದ ಹಾಗೆ ತುಂಬ ಯಮ್ಮಿ ಆಗಿರುವಂಥ ಸುಲಭವಾಗಿ ಮಾಡುವಂಥ ಸೊಪ್ಪಿನ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಯಾವುದೇ ಥರ ಮಸಾಲನ ರುಬ್ಬಿ ಹಾಕದೆ ಸಿಂಪಲ್ ಆಗಿ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ನಾನು ಈಗ ತಾನೇ ಆಫೀಸಿಂದ ಬಂದೆ. ಬುಧವಾರದ ಸಂಜೆಯ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾನು ಕಾಬೂಲ್ ಕಡಲೆಕಾಳು ಒಗ್ಗರಣೆ ಮಾಡಿದೆ. ನನ್ನ ಹಸ್ಬೆಂಡ್ ಬೆಳಗ್ಗೆನೂ ಕೂಡ ತಿಂದಿಲ್ಲ, ಮಧ್ಯಾಹ್ನನೂ ಕೂಡ ತಿಂದಿಲ್ಲ. ಸೊ ಸಾಯಂಕಾಲ ಡಿನ್ನರ್ ಟೈಮಲ್ಲಿ ಕೊಡಬೇಕು. ಹಾಗೆ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಬೆಳಗ್ಗೆ ಮಾಡಿರ್ತೀನಿ ಅಲ್ವಾ. ಸೊ ಸ್ವಲ್ಪ ಬಿಸಿ ಮಾಡಿದ್ರೆ ಇವಾಗ ತಣ್ಣಗೆ ವಾತಾವರಣ ಇದೆ, ಸ್ವಲ್ಪ ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನಾನು ಕಷಾಯಕ್ಕೂ ಕೂಡ ಇಟ್ಕೋತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ತೋರಿಸಿದ್ದೆ ಕಷಾಯಕ್ಕೆ ಏನೆಲ್ಲ ಹಾಕ್ತೀನಿ ಇಂಗ್ರೀಡಿಯೆಂಟ್ ಅಂತ. ಸೇಮ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಇವತ್ತು ಕೂಡ ಕಷಾಯನ ಇಟ್ಕೋತಾ ಇದ್ದೀನಿ. ಇನ್ನು ರೆಗ್ಯುಲರ್ ಆಗಿ ಇವಾಗ ಅಂತೂ ತುಂಬಾ ಚಳಿ ಇರೋದ್ರಿಂದ ಬಿಸಿ ನೀರು ಕುಡಿಬೇಕನ್ಸುತ್ತೆ. ಅಂದರೆ ಬೆಳಗಿಂದ ಸಾಯಂಕಾಲದವರೆಗೂ ನಾರ್ಮಲ್ ನೀರನ್ನೇ ಕುಡಿಯೋದಂದರೆ ಹೋಮ್ ಟೆಂಪರೇಚರ್ ನೀರು. ಬಟ್ ಆಫೀಸಿಂದ ಬಂದಿದ್ದ ಮೇಲೆ ಸ್ವಲ್ಪ ಪಾತ್ರೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೊಳೆದಾಗ ಸ್ವಲ್ಪ ಚಳಿ ಅನಿಸುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಬಿಟ್ರೆ ಪದೇ ಪದೇ ಕುಡಿದಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಹಾಗೆ ನನಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ. ಇನ್ನು ನಮ್ಮನೆ ಅಡುಗೆ ಮನೆಯ ಯುಟಿಲಿಟಿ ಬಾಗಿಲ ಹತ್ರ ಅಂತೂ ತುಂಬ ಜೋರಾಗಿ ಗಾಳಿ ಬೀಸುತ್ತೆ. ಹಾಗೆಯೇ ಕಿಟಕಿ ಇದೆ, ಅಲ್ಲೂ ಕೂಡ ತುಂಬಾ ಜೋರಾಗಿ ಗಾಳಿ ಬೀಸುತ್ತೆ. ನಮ್ಮನೆ ಹಿಂದ್ಗಡೆ ಅಂದರೆ ಅಡುಗೆ ಮನೆ ಹಿಂದ್ಗಡೆ ಏನು ಬರುತ್ತಲ್ಲ, ಅಲ್ಲಿ ಮನೆ ಇಲ್ಲ, ಯಾವುದು ಬಿಲ್ಡಿಂಗ್ ಇಲ್ಲ. ಐ ಥಿಂಕ್ 1 ಫ್ಲೋರ್ ಮನೆ ಇರ್ಬೋದು ಅಷ್ಟೇ. ಅಲ್ಲಿ ನಮಗೆ ಸ್ವಲ್ಪ ಗಾಳಿ ಜೋರಾಗಿ ಬೀಸುತ್ತೆ. ಮಳೆ ಗಾಳಿ ಇರ್ಬೋದು, ತಂಪಿನ ಗಾಳಿ ಇರ್ಬೋದು. ಆ ಕಾರಣಕ್ಕೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ. ಇನ್ನು ಇವಾಗಂತೂ ಎಲ್ಲರ ಮನೆಗಳಲ್ಲೂ ಟೇಲ್ಸ್ ಇರುತ್ತೆ ಅಲ್ವಾ, ಟೇಲ್ಸ್ ಇದ್ದರೆ ಅದು ಶೀತನೇ ಅಲ್ವಾ. ಸೊ ಕಾಲೆಲ್ಲ ಕೊರಿತಾ ಇರುತ್ತೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಪ್ಯಾಕ್ ಆಗಿಬಿಡ್ತೀನಿ ನಾನು ಆಫೀಸಿಂದ ಬಂದಿದ ತಕ್ಷಣವೇ. ಇನ್ನೂ ಇವತ್ತು ಹಾಲು 2 ಪ್ಯಾಕೆಟ್ ಇದೆ ನೋಡಿ. ಒಂದು ನನಗೂ ಕೂಡ ತುಂಬ ಚಳಿ ಆಗ್ತಿತ್ತು, ಕಾಫಿ ಮಾಡೋಣ. ಇನ್ನು ನನ್ನ ಹಸ್ಬೆಂಡ್ ತಮ್ಮನೂ ಕೂಡ ಫ್ಯಾಕ್ಟ್ರಿಯಿಂದ ಬಂದಿದ ಮೇಲೆ ಸ್ವಲ್ಪ ಕಾಫಿ ಕೇಳ್ತಾನೆ ಅಂತ ಹೇಳಿಬಿಟ್ಟು ನಾನು ಹಾಲನ್ನ ತಂದಿದ್ದೀನಿ. ಇವನ್ ಅವನು ಕೂಡ ನಾನು ರೆಗ್ಯುಲರ್ ಆಗಿ ತರಲ್ಲ ಅಲ್ವಾ, ಅದಕ್ಕೆ ಅವನು ಕೂಡ ಹಂಗೆ ಅಂದ್ಕೊಂಡು ತಂದಿದ್ದಾನೆ. ಸೊ 1 ಲೀಟ್ರು ಹಾಲಿತ್ತು. ಆ ಕಾರಣಕ್ಕೆ ಹಾಲನ್ನ ಕಾಯಿಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ಪ್ಯಾಕೆಟಲ್ಲೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅದರಲ್ಲೇ ಸ್ವಲ್ಪ ಕೆನೆ ಆಗಿಬಿಡತ್ತೆ. ಹಾಗೆ ಹಾಲನ್ನ ಕಾಯಿಸಿದಾಗ ಸ್ವಲ್ಪ ಒಡೆದಂಗೆ ಆಗಿಬಿಡತ್ತೆ. ಹಾಗೆ ಒಂಚೂರು ಹುಳಿನೂ ಇರುತ್ತೆ. ಈ ಕಡೆ ಕುಡಿಯೋದಕ್ಕೂ ಆಗಲ್ಲ, ಹಾಗೆ ಈ ಕಡೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ಹಂಗಾಗ್ಬಿಡತ್ತೆ. ಆ ಕಾರಣಕ್ಕೆ ಹಾಲನ್ನ ಕಾಯಿಸಿಟ್ಕೊಂಡ್ಬಿಟ್ರೆ ಈಸಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಪಾತ್ರೆಗೆ 2 ಪ್ಯಾಕೆಟ್ ಹಾಲನ್ನು ಕೂಡ ಹಾಕಿ ಕುದಿಸ್ಕೊತಾ ಇದ್ದೀನಿ. ಆಲ್ರೆಡಿ ಕಾಫಿ ಎಲ್ಲರಿಗೂ ಕೂಡ ಮಾಡಿ ಕೊಟ್ಟಿದ್ದೀನಿ ನಾನು. ಎಲ್ಲರೂ ಇವಾಗ ತುಂಬ ಚಳಿ ಇರೋದ್ರಿಂದ, ಹಾಗೆ ಇವತ್ತು ನನ್ನ ಹಸ್ಬೆಂಡ್ ತಮ್ಮ ಇಬ್ಬರು ಕೂಡ ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ದಾರೆ. ಕಾರಣಕ್ಕೆ ಅವ್ರಿಗೆ ಕಾಫಿ ಬೇಕೇ ಬೇಕಿತ್ತು. ಸೊ ಅವ್ರಿಗೂ ಕೂಡ ಕಾಫಿನ ಕಾಯಿಸಿ ಪಾಪುನ ಓದಿಸ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕೂಡ ಬಂದರು. ಇನ್ನು ಪಾಪುನ ಓದಿಸ್ತಾರೆ ನನ್ನ ಹಸ್ಬೆಂಡ್ ಮನೆಗೆ ಬಂದರೆ. ಸೊ ಪಾಪುನ ಓದಿಸೋ ಅಂಥ ರೆಸ್ಪಾನ್ಸಿಬಿಲಿಟಿ ನನ್ನ ಕಡೆಯಿಂದ ನನ್ನ ಹಸ್ಬೆಂಡ್ಗೆ ಹೋಗಿಬಿಡತ್ತೆ. ಸೊ ಆ ಕಾರಣಕ್ಕೆ ನಾನು ಅಡುಗೆ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇವಾಗ ಸ್ವಲ್ಪ ನೀರನ್ನು ಕೂಡ ಇಟ್ಟಿದ್ದೀನಿ, ಹಾಲು ಕಾಯೋದಕ್ಕೂ ಕೂಡ ಇಟ್ಟಿದ್ದೀನಿ, ಹಾಗೆ ಕಷಾಯನೂ ಕೂಡ ಕಾಯ್ತಾ ಇದೆ. ಇನ್ನು ಇವಾಗ ನಾನು ಸಾರು ಮಾಡೋದಕ್ಕೆ ಸ್ವಲ್ಪ ಸಾಂಬಾರಿಗೆ ಬೇಳೆ ಮತ್ತು ಸೊಪ್ಪು ಬೇಕಲ್ವ, ಅದನ್ನು ಕೂಡ ರೆಡಿ ಮಾಡ್ಕೋತೀನಿ ಬನ್ನಿ. ಇಲ್ಲಿ ಮೊದಲು ನಾನು ಬೇಳೆನ ಬಳಸ್ಕೊಂಡು ಸಾರನ್ನ ಮಾಡ್ತಾಯಿದ್ದೀನಿ. ಈ ಸೊಪ್ಪು ಪಪ್ಪು ಸಾರು ಅಂತಾರೆ ಅಲ್ವಾ, ಆ ರೀತಿಯಾದ ಒಂದು ಸಾರಿದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಥರ ಮಸಾಲಾನ ರುಬ್ಬದೆ ಸಿಂಪಲ್ಲಾಗಿ, ಹಾಗೆ ಮಸಾಲ ಇಲ್ಲದೇ ಇರುವಂಥ ಸಾರು ಬೇಕು ಅಂದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು. ದೋಸೆಗೆ ಚಪಾತಿಗೂ ಕೂಡ ಹೊಂದ್ಕೊಳ್ಳುತ್ತೆ. ಈಗ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ 3/4 ಕಪ್ ಆಗೋಷ್ಟು ತೊಗರಿಬೇಳೆ, ಹಾಗೆ ಇನ್ನು ಅರ್ಧ ಕಪ್ ಆಗೋಷ್ಟು ಈ ಮೈಸೂರು ದಾಲ್ ಅಥವಾ ಮಸೂರ್ ದಾಲ್ ಅಂತ ಏನು ಕರೀತಾರಲ್ವ, ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡಿ ಸಾಂಬಾರನ್ನ ಮಾಡಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ತೊಗರಿಬೇಳೆಯಿಂದ ಸಾರು ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೋದು. ಇವೊಂದು ನೀವೇನಾದರೂ ಬೇಸಿಗೆಗಾಲದಲ್ಲಿ ಈ ಸಾರನ್ನ ಮಾಡ್ತಿದ್ದೀರ ಅಂದರೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ತಂಪನೆ ವಾತಾವರಣ ಇರೋದ್ರಿಂದ ಹೆಸರು ಕಾಳನ್ನ ಬಳಸ್ಕೊಂಡಿಲ್ಲ.
ಈಗ ಬೇಳೆಗಳನ್ನ ಒಂದು 3-4 ಸತಿ ಚೆನ್ನಾಗಿ ತೊಳೆದಿದ ನಂತರ ಹೀಗೆ ಒಂದು 15 ನಿಮಿಷ ನೆನೆಯೋದಕ್ಕೆ ಇಟ್ಕೊಂಡ್ಬಿಡೋಣ. ಆವಾಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಬರೀ ಒಂದು 2 ಅಥವಾ 3 ವಿಷಿಲ್ಗೆ ಸ್ಮ್ಯಾಶ್ ಆಗುತ್ತೆ. ನಾವೇನು ಕೂಡ ಸ್ಮ್ಯಾಶ್ ಮಾಡೋದು ಬೇಕಾಗಲ್ಲ. ಹಾಗೆ ಬೇಳೆ ಕಾಳುಗಳನ್ನು ನಾವು ಅಟ್ಲೀಸ್ಟ್ ಒಂದು 4 ಅವರ್ ಆದರೂ ನೆನೆಸಿ ಅಡುಗೆನ ಮಾಡಬೇಕಂತೆ. ಅದಕ್ಕೆ ಇವಾಗ ಟೈಮ್ ಇಲ್ಲದೆ ಇರೋವಂಥ ಕಾರಣಕ್ಕೆ ನಾನು ಬರೀ ಒಂದು 15 ನಿಮಿಷನಾದರೂ ನೆನಾಕೋಣ ಅಂತ ಹೇಳಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ನಾನು 2 ಥರದ ಸೊಪ್ಪನ್ನ ತಗೊಂಡಿದ್ದೀನಿ. ಒಂದು ಚಿಲ್ಕರ್ವೆ ಅಂತ ಹೇಳ್ತಾರೆ, ಇನ್ನು ಒಂದು ಕುಯ್ಕಲ್ ಸೊಪ್ಪು ಅಂತಾರೆ ನೋಡಿ. ಎಕ್ಸಾಕ್ಟಾಗಿ ಈ ಸೊಪ್ಪಿನ ಹೆಸರು ಗೊತ್ತಿಲ್ಲ. ಈ ಸೊಪ್ಪು ನಾವು ಕಟ್ ಮಾಡ್ತಾ ಇದ್ರೆ ಹಾಗೆ ಅದೇ ಬೇರಿಂದ ಬೆಳೀತಾ ಇರುತ್ತೆ ನೋಡಿ. ಇದನ್ನು ಕುಯ್ದು ನಾವು ಯೂಸ್ ಮಾಡಿ ಹಾಗೆ ಅದೇ ಜಾಗದಲ್ಲಿ ಬೆಳೆಯೋದ್ರಿಂದ ಕುಯ್ಕಲ್ ಸೊಪ್ಪು ಅಂತ ಕರೀತಾರೆ. ಸೊ ನಿಮ್ಮ ಕಡೆ ಏನಂತಾರೆ ಈ ಸೊಪ್ಪಿನ ಹೆಸರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಸೊಪ್ಪನ್ನು ಕೂಡ ಒಂದು 3-4 ಸತಿ ಚೆನ್ನಾಗಿ ತೊಳೆದು ಹುಣಸೆಹಣ್ಣಲ್ಲೂ ಕೂಡ ನೆನಾಕಿಟ್ಟಿದೆ. ಸೊ ಇವಾಗ ಕಂಪ್ಲೀಟಾಗಿ ತೊಳೆದಿದ್ದಾಗಿದೆ. ಇವಾಗ ಇದನ್ನು ಕೂಡ ಒಂದು ಚಿಕ್ಕ ಬೌಲಿಗೆ ಎತ್ತಿಟ್ಕೊಂಡ್ಬಿಡೋಣ. ನಾವು ಸೊಪ್ಪನ್ನ ತೊಳಿಬೇಕಾದ್ರೆ ಒಂದೊಂದು ಸತಿ ಈ ಸೊಪ್ಪು ಮಸ್ಕತ್ತೆ ಗೊತ್ತಾ, ಅಂದರೆ ಸ್ವಲ್ಪ ಕಲರ್ ಡಾರ್ಕ್ ಕಲರ್ ಬಂದ್ಬಿಡುತ್ತೆ, ಸ್ವಲ್ಪ ಕ್ಯೂಚ್ದಂಗೆ ಆಗಿರುತ್ತೆ. ತೊಳಿಬೇಕಾದ್ರೆ ಆ ಥರ ಆದಾಗ ಆ ಸೊಪ್ಪಿನ ಎಲೆಗಳೇನಿರುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡಿ. ಅದನ್ನು ಸಾರಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೇಳೆ ಸೊಪ್ಪು ತೊಳೆಯೋ ಅಷ್ಟರೊಳಗಡೆ ಈ ಕಡೆ ಕಷಾಯನೂ ಕೂಡ ರೆಡಿ ಆಯಿತು. ಬಿಸಿ ನೀರು ಕೂಡ ಕಾದಿತ್ತು. ಸೊ ಫ್ಲಾಸ್ಕ್ಗೆ ಹಾಕೋತಾ ಇದ್ದೀನಿ. ಇನ್ನು ಇಲ್ಲಿ ಹಾಲು ಕೂಡ ಕಾಯ್ತಾ ಇದೆ. ಇನ್ನೇನು ಉಕ್ಕುತ್ತೆ ಅಂತ ಅನಿಸ್ತಿದೆ, ಆದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತು ನನಗೆ. ಹಾಗೆ ಬೇರೆ ಬೇರೆ ಕೆಲಸಗಳಿತ್ತು. ಇದನ್ನೆಲ್ಲ ಮಾಡೋ ಅಷ್ಟರೊಳಗೆ ಈ ಕಾಫಿ ಕುಡ್ದಿದ್ದಂಥದ್ದು, ಕಾಫಿ ಮಾಡಿದಂಥ ಪಾತ್ರೆನೆಲ್ಲ ತೊಳೆದು ಹಾಗೆ ಇಲ್ಲಿ ಹಾಲು ಉಕ್ಬಿಡತ್ತೆ ಅಂತ ಹೇಳಿ ಎಲ್ಲೂ ಹೋಗದೆ ಹಾಲು ಮುಂದೆನೇ ನಿಂತ್ಕೊಂಡಿದ್ದೆ. ಈಗ ಹಾಲು ಉಕ್ಕಕ್ಕೆ ಬಂದಿತ್ತು, ಆಫ್ ಮಾಡಿ ಕಷಾಯನ ಕುಡ್ಕೊಂಡು ಬರ್ತೀನಿ. ಸ್ವಲ್ಪ ನನಗೂ ಕೂಡ ರೆಸ್ಟ್ ಸಿಗತ್ತೆ. ಹಾಗೆ ಬೇಳೆನೂ ಕೂಡ ನೆನಾಕಿಟ್ಟಿದೆ ಅಲ್ವಾ, ಅದು ಕೂಡ ಒಂದು 15 ನಿಮಿಷ ನೆನ್ಕೋಬೇಕಿತ್ತು, ಇನ್ನು ಬ್ರೇಕ್ ಬೇಕಿತ್ತು. ಸೊ ಕಷಾಯ ಕುಡ್ಕೊಂಡು ಕೂಡ ಬಂದಿದ್ದೀನಿ. ಈಗ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಬೇಳೆಗಳನ್ನ ಹಾಕೋತಿದ್ದೀನಿ. ಸೊ ಇಲ್ಲಿ ನಾನು ತೊಗರಿಬೇಳೆ ಹಾಗೆ ಮನ್ಸೂರ್ ದಾಲ್ ಅಂತ ಏನು ಕರೀತಾರೆ ಅದನ್ನು ಹಾಕೋತಾ ಇದ್ದೀನಿ. 2 ಥರ ಬೇಳೆ, ನಿಮಗೆ ಬೇಕಂದರೆ ಬರೀ ಒಂದು ಥರ ಬೇಳೆನೂ ಹಾಕೋಬೋದು, ಇಲ್ಲಾಂದರೆ ಹೆಸರು ಬೇಳೆನೂ ಕೂಡ ಮಿಕ್ಸ್ ಮಾಡಿನೂ ಕೂಡ ಹಾಕೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಆದರೆ ಮಾಡುವಂಥ ಪ್ರೊಸೀಜರ್ನ ನಾನು ತೋರಿಸಿರೋ ರೀತಿ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಇಲ್ಲಿ ಬೇಳೆ, ಅದನ್ನು ಬೇಯೋದಕ್ಕೆ ತಕ್ಕಂತೆ ನೀರು, ಹಾಗೆ ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೇ ಹಾಕೋದು. ಇಷ್ಟನ್ನು ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡ್ಕೋತೀನಿ. ನಾನಿಲ್ಲಿ ಎಣ್ಣೆನ ಹಾಕಿಲ್ಲ. ಹಾಗೆ ನಿಮಗೆ ನಾನಿಲ್ಲಿ ವಿಶಿಲ್ನ ತೋರಿಸ್ತೀನಿ ನೋಡಿ. ಈ ರೀತಿ ನಾನು ಪ್ರತಿ ಸತಿ ಕುಕ್ಕರ್ ಲಿಡ್ನ ಬೆಳಗಬೇಕಾದ್ರೆ ಹಾಗೆ ಈ ರೀತಿ ವಿಶಿಲ್ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಸಾಂಬಾರು ಏನೆಲ್ಲ ಕೂಗ್ಸಿರ್ತೀವಿ ಅದೆಲ್ಲ ಗಲೀಜಿರುತ್ತೆ. ನೀಟಾಗಿ ಈ ರೀತಿ ತೆಗೆದುಬಿಟ್ಟು ತೊಳೆದು ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ವಿಶಿಲ್ ಬಾಳ್ಕೆನೂ ಬರುತ್ತೆ. ನಾನು ಆಲ್ಮೋಸ್ಟ್ 7 ವರ್ಷದಿಂದ ಬಳಸ್ತಾ ಇದ್ದೀನಿ. ಕುಕ್ಕರ್ ಲಿಡ್ಡಲ್ಲಿ ಅಲ್ಲಿ ರೆಡ್ ಮಾರ್ಕ್ ಇದೆ ಗೊತ್ತಾ, ಒಂದು ವಿಶಿಲ್ ಪಕ್ಕ, ಅದು ಕೂಡ ಹಾಳಾಗಿಲ್ಲ. ಅದರ ಒಳಗಡೆ ಇರುವಂಥ ರಬ್ಬರು ಕೂಡ ಹಾಳಾಗಿಲ್ಲ, ವಿಶಿಲು ಕೂಡ ಹಾಳಾಗಿಲ್ಲ. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ಯಾವಾಗಲೂ ಕುಕ್ಕರ್ ಹಾಳಾಗಿದೆ ಅಂತ ಹೇಳ್ತಾ ಇರ್ತೀರ. ಬಟ್ 7 ವರ್ಷದಿಂದ ನನಗೆ ಕುಕ್ಕರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ತೊಳಿಬೇಕಾದ್ರೆ ನೀಟಾಗಿ ತೊಳೆದು ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಕುಕ್ಕರ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ಇಲ್ಲಿ ಕುಕ್ಕರ್ ಕೂಗೋ ಅಷ್ಟರೊಳಗಡೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡ್ಬಿಡೋಣ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಒಗ್ಗರಣೆ ಹಾಕಬೇಕಾದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಸಾರನ್ನ ಹಾಕ್ಕೊಂಡಾಗ ತಟ್ಟೆಗೆ ಉದ್ದುದವಾಗಿದ್ದರೆ ಚೆನ್ನಾಗಿರಲ್ಲ, ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಇನ್ನು ಸೊಪ್ಪೆಲ್ಲ ಹೆಚ್ಚಿದಾಯಿತು. ನಂತರ ಈಗ ಸಾರಿಗೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಬೇಕಲ್ವ, ಇದನ್ನು ನಾನು ಕೆಳಗೆ ಕೂತ್ಕೊಂಡು ಆರಾಮಾಗಿ ಹೆಚ್ಕೊಂಡು ಬರ್ತೀನಿ. ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಸುಳಿದು ಹಾಗೆ ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ನೀಟಾಗಿ ಹೆಚ್ಕೊಂಡು ಬಂದಿದ್ದೀನಿ. ಈ ಕಡೆ ಕುಕ್ಕರು ಕೂಡ ಕೂಗಿತ್ತು. ನಾನು 2 ವಿಷಲ್ನ ಮಾತ್ರ ಕೂಗಿಸಿದೆ. ಹಾಗೆ ನೆನಾಕಿಟ್ಟಿದೆ ಅಲ್ವಾ, ಹೇಗಿದ್ರೂ ಬೇಳೆ ಕರಿಗೆ ಇರುತ್ತೆ ಅಂತ ಹೇಳಿ. ನೀವೇನಾದರೂ ನೆನಾಕಿಲ್ಲ ಅಂದರೆ 3 ವಿಷಲ್ನ ಕೂಗಿಸ್ಕೊಳ್ಳಿ, ಆವಾಗ ಬೇಳೆ ಕರಗಿರುತ್ತೆ. ಇವಾಗ ನಾನು ಸಾಂಬಾರನ್ನ ಮಾಡ್ತಾ ಇದ್ದೀನಿ.
ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸ್ ಆಗುತ್ತೆ, ಹಾಗೆ ಹೆಲ್ತ್ಗೆ ಒಳ್ಳೆಯದು, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನಾನು 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದಿದ ನಂತರ ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆಂತಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳಿ, ಬೇಕಾದ್ರೆ ನೋಡಿ ಸಾಂಬಾರು ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ. ಇನ್ನು ಚಿಟಿಕೆಯಷ್ಟು ಇಂಗು, 2 ಹಸಿಮೆಣಸಿನ್ಕಾಯಿ, 1 ಚಿಕ್ಕದು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಂದು ಸ್ವಲ್ಪ ದಪ್ಪಗಿರೋ ಈರುಳ್ಳಿನ ಬಳಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಸಾಲೆನ ಹಾಕ್ತಾ ಇಲ್ವಲ್ಲ, ಅಕ್ಕಣಕ್ಕೆ ಈರುಳ್ಳಿನ ಜಾಸ್ತಿ ಹಾಕೋಣ ಅಂತ ಹೇಳಿ ನಾನು ಆವಾಗಲೇ ಈರುಳ್ಳಿ ಸೈಜು ಕೂಡ ತೋರಿಸಿದ್ದೀನಿ. ಸೊ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣ ಅಲ್ಲ, ಹಾಗಂತ ತುಂಬ ದಪ್ಪನೂ ಅಲ್ಲ, ಮೀಡಿಯಮಾಗಿ ಹೆಚ್ಚಿ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸಾಂಬಾರನ್ನ ನಾವು ಯೂಸ್ ಮಾಡಬೇಕಾದ್ರೆ ತಿನ್ನಬೇಕಾದ್ರೆ ಸ್ವಲ್ಪ ಈರುಳ್ಳಿ ಹಾಗೆ ಹಸಿ ಹಸಿಯಾಗಿದ್ರೆ ಚೆನ್ನಾಗಿರಲ್ಲ. ನಾವು ಕುಕ್ಕರಲ್ಲೆಲ್ಲ ಬೇಯಿಸ್ಬೇಕಾದ್ರೆ ಈರುಳ್ಳಿನ ಹಾಕೋದ್ರಿಂದ ಚೆನ್ನಾಗಿ ಬೆಂದ್ಬಿಡತ್ತೆ. ಈಗ ಇಲ್ಲಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಹಾಗೆ ಇಲ್ಲಿ ಮೀಡಿಯಮ್ ಸೈಜ್ ಟೊಮ್ಯಾಟೊನ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ತೀನಿ. ನಾನಿಲ್ಲಿ ಟೊಮ್ಯಾಟೊನ ಬಳಸ್ತಾ ಇರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಕಡಿಮೆನೇ ನೆನಾಕಿಟ್ಟಿದ್ದೀನಿ. ಹುಣಸೆಹಣ್ಣ ನೆನಾಕಿರುವಂಥ ಕ್ಲಿಪ್ ಮಿಸ್ ಆಗಿದೆ. ಆ ಕಣಕ್ಕೆ ನೆನಾಕುವಾಗ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಮಿಸ್ ಆಗಿದೆ ಅದು. ನಾನು ಹುಣಸೆಹಣ್ಣು ಹುಳಿನ ಅಂದರೆ ಹುಣಸೆಹಣ್ಣು ನೀರನ್ನ ಬಿಡ್ತೀನಿ ಅಲ್ವಾ, ಸೊ ಆವಾಗ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಬಿಟ್ಟಿದ್ದೀನಿ ಅಂತ. ನೀವೇನಾದರೂ ಟೊಮೆಟೊನ ಬಳಸ್ತಾ ಇಲ್ಲ, ಕಿಡ್ನಿ ಸ್ಟೋನ್ ಎಲ್ಲ ಆಗುತ್ತೆ ಅಂದರೆ ಆವಾಗ ಸ್ವಲ್ಪ ಹುಣಸೆಹಣ್ಣು ಹುಳಿನ ಜಾಸ್ತಿ ಬಿಟ್ಕೋಬೇಕಾಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಾನು ಬೇಳೆನ ಕೂಗಿಸ್ಕೋಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿರೋದ್ರಿಂದ ಇಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು. ಬೇಳೆಯಲ್ಲಿ ಸಾಕಷ್ಟು ಉಪ್ಪಿರುತ್ತೆ. ಇವಾಗ ಬರೀ ಸೊಪ್ಪು ತರಕಾರಿ ಬೇಯೋದಕ್ಕೆ, ಹಾಗೆ ನಾವು ಎಕ್ಸ್ಟ್ರಾ ನೀರನ್ನ ಹಾಕ್ತೀವಲ್ವ ಸಾಂಬಾರು ಒಂದು ಅಳತೆಗೆ ಬರೋದಕ್ಕೆ, ಅಷ್ಟಕ್ಕೆ ಮಾತ್ರ ನಾವು ಉಪ್ಪನ್ನ ಹಾಕ್ಕೋಬೇಕು. ನೋಡ್ಬೋದು ಈರುಳ್ಳಿ ಟೊಮ್ಯಾಟೊ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನ ಕೂಡ ಹಾಕ್ಕೊತೀನಿ. ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಸೊಪ್ಪು ಎಷ್ಟೊಂದಿದೆ ಅನಿಸುತ್ತೆ ಅಲ್ವಾ. ನೀಟಾಗಿ ಬೆಂದಿದ ನಂತರ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಕಡಿಮೆ ಆಗೋಗುತ್ತೆ ಸೊಪ್ಪೆ. ಹಾಗೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅದ್ರ ತಕ್ಕಂತೆ ನಾವು ಸೊಪ್ಪನ್ನ ಕಟ್ ಮಾಡ್ಕೋಬಾರ್ದು. ಅದ್ರ ಡಬಲ್ ಕ್ವಾಂಟಿಟಿಯಲ್ಲಿ ಕಟ್ ಮಾಡಿಕೊಂಡ್ರೆ ಬೆಂದಿದ ನಂತರ ಅದು ಕಂಪ್ಲೀಟಾಗಿ ಕಡಿಮೆ ಆಗಿಬಿಡತ್ತೆ. ಈಗ ಸೊಪ್ಪನ್ನ ಕೈಯಾಡಿದ ನಂತರ ಸೊಪ್ಪು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಅಲ್ವಾ, ಸ್ವಲ್ಪ ಬೇಳೆನ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡ್ಬೋದು ಮತ್ತೆ ನಾನು ವಿಶಿಲ್ನ ತೋರಿಸ್ತಾ ಇದ್ದೀನಿ. ಈ ವಿಶಿಲ್ ನೋಡ್ಬೋದು ನಾನು ಎಷ್ಟು ನೀಟಾಗಿ ತೊಳೆದಾಕಿದ್ದೆ ಅಲ್ವಾ. ಸೊ ಈ ರೀತಿ ಯೆಲ್ಲೋಯಿಶ್ ಕಲರ್, ಸೊಪ್ಪೇನಾದರೂ ಹಾಕಿದರೆ ಸೊಪ್ಪು ಕೂಡ ಸ್ವಲ್ಪ ಇರುತ್ತೆ. ಅನ್ನ ಮಾಡಿದರೆ ಅನ್ನದು ಒಂದು ಗಂಜಿ ಇರುತ್ತೆ ಅಲ್ವಾ, ಅದು ಕೂಡ ಬಂದಿರುತ್ತೆ. ಈ ರೀತಿ ಓಪನ್ ಮಾಡಿ ತೊಳೆಯೋಕೆ ಹಾಕ್ಬಿಟ್ರೆ ಅವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ವಿಶಿಲು ಕೂಡ ಬೇಗ ಹಾಳಾಗೋದಿಲ್ಲ. ಹಾಗೆ ವಿಶಿಲ್ನ ಯಾರೆಲ್ಲ ದಿನ ತೊಳೆಯೋದಿಲ್ಲ ಅಂದರೆ ವರ್ಷಾನ್ಗಟ್ಲೆ ಹಾಗೆ ಇಟ್ಕೋತಾರೆ ನೋಡಿ, ಕುಕ್ಕರು ಕೂಡ ಬ್ಲಾಸ್ಟ್ ಆಗೋದಕ್ಕೆ ಅದು ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡಿದ್ರಿ ಅಲ್ವಾ ಕುಕ್ಕರಲ್ಲಿ ಇರುವಂಥ ಬೇಳೆ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗಿತ್ತು, ತುಂಬ ನೀಟಾಗಿ ಸ್ಮ್ಯಾಶ್ ಆಗಿತ್ತು. ಮತ್ತು ನಾವು ಅದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಬೇಳೆ ಚೆನ್ನಾಗಿ ಕರಗಿತ್ತು. ಆ ಕಾರಣಕ್ಕೆ ನಾನು ಹಾಗೆ ಒಂದು ಸತಿ ಕೈ ಆಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕೋತಾ ಇದ್ದೀನಿ. ಇನ್ನು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿ, ನಮ್ಮನೆ ಕಡೆ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮನೆ ಕಡೆ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಎರಡೂ ಕೂಡ ಒಂದಾಗಿ ಮಾಡಲ್ಲ, ಬೇರೆ ಬೇರೆಯಾಗಿ ಮಾಡ್ತಾರೆ.
ಈಗ 1 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸತಿ ಚೆನ್ನಾಗಿ ಕೈ ಆಡ್ಕೊತೀನಿ. ಸೊಪ್ಪೇನಾದರೂ ಇನ್ನೂ ಬೇಯಬೇಕು ಅಂತ ಇದ್ದರೆ ನೀವು ಈ ಹಂತದಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಸೊಪ್ಪು ಬೇಯುತ್ತೆ. ನನಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ, ಆ ಕಾರಣಕ್ಕೆ ನಾನು ನೀರನ್ನ ಹಾಕೋತಾ ಇಲ್ಲ. ನಾವು ಸೊಪ್ಪನ್ನ ತೊಳೆದಿರ್ತೀವಿ ಅಲ್ವಾ, ಹಾಗೆ ಸೊಪ್ಪಿನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಅಲ್ವಾ. ಸೊ ನಾವು ಈ ರೀತಿ ಬಾಂಡಿಗೆ ಹಾಕಿದ ತಕ್ಷಣ ಸ್ವಲ್ಪ ಸೊಪ್ಪು ನೀರು ಒಡೆಯುತ್ತೆ, ಆ ಕಾರಣಕ್ಕೆ ನಾನು ಹಾಕಿರಲಿಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಸೊಪ್ಪು ಇನ್ನೂ ಬೇಯಬೇಕು ಅಂದರೆ ಒಂದು 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ತೆಂಗಿನ ತುರಿ ಹಾಕೊಳ್ಳೋದು ಕಂಪ್ಲೀಟಾಗಿ ಆಪ್ಷನಲ್ ಇರುತ್ತೆ. ನಿಮ್ಗಿಷ್ಟ ಆದರೆ ತೆಂಗಿನ ತುರಿನ ಹಾಕ್ಕೊಳ್ಬೋದು. ಅಕಸ್ಮಾತ್ ತೆಂಗಿನ ತುರಿ ಇಲ್ಲವೇ ಇಲ್ಲ, ಇವಾಗ ಕಾಯಿ ಒಡೆದು ತುರಿಬೇಕಪ್ಪ ಅನ್ನೋರು ಹಾಕೊಳ್ಳೋಕ್ಕೆ ಏನೋ ಹೋಗೋಕ್ಕೆ ಹೋಗಬೇಡಿ. ಇದೇ ಮನೆಯಲ್ಲಿ ತುರಿದಿರೋದು ಅಂದರೆ ಹಾಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಸಾರು, ಆ ಕಾರಣಕ್ಕಷ್ಟೇ. ಈಗ ನಾನು ಕೂಗ್ಸಿಟ್ಕೊಂಡಿರುವಂಥ ಬೇಳೆನೂ ಕೂಡ ಹಾಕೋತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಯೆಲ್ಲೋ ಆ್ಯಂಡ್ ಗ್ರೀನ್ ಮಿಕ್ಸ್ ಆಗತ್ತೆ, ಅಂದರೆ ಸೊಪ್ಪು ಮತ್ತು ಬೇಳೆ ಕಲರ್ ಎರಡು ಕೂಡ ಮಿಕ್ಸ್ ಆದಾಗ ಒಂದು ಡಿಫ್ರೆಂಟ್ ಕಲರ್ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಹಂತದಲ್ಲಿ ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಬಿಟ್ರೆ ನಾವು ಇದನ್ನು ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಕೂಡ ತಿನ್ಬೋದು, ಓಕೆನಾ. ಆದರೆ ಸಾಂಬಾರ್ಗೆ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ. ತೀರಾ ಗಟ್ಟಿಯಾಗಿರುವಂಥ ಸಾಂಬಾರಲ್ಲಿ ಅನ್ನ ಅಥವಾ ಮುದ್ದೆನ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ನಮ್ಮನೇಲಿ ಮಿಲಿಟ್ಸ್ನ ಬಳಸ್ಕೊಂಡು ನಾವು ಅನ್ನ ಮಾಡೋದ್ರಿಂದ, ಯಾವುದೇ ಮಿಲಿಟ್ಸ್ ಇರ್ಬೋದು, ಕೊರ್ಲೆ, ಬರ್ಗು, ಆರ್ಕ, ಈ ಥರ ನವಣೆ, ಈ ಥರ ಎಷ್ಟೊಂದು ಅಂದರೆ 6 ಇದೆ. 6ರಲ್ಲಿ ಯಾವುದಾದ್ರೂ ಒಂದು ಮಿಲಿಟ್ಸ್ನ ಬಳಸ್ಕೊಂಡೇ ಅನ್ನ ಮಾಡಿರ್ತೀನಿ ಅಲ್ವಾ. ಸೊ ಆ ಅನ್ನಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿ ಸಾರು ಮಾಡಿದ್ರೇ ಚಂದ. ನೀವಿಲ್ಲಿ ನೋಡ್ಬೋದು ಸಾಂಬಾರು ಎಷ್ಟು ತೆಳು ಅಥವಾ ಎಷ್ಟು ಗಟ್ಟಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಇದಕ್ಕಿಂತ ಇನ್ನೊಂದು ಚೂರು ತೆಳುವಾಗಿ ನೀವೆಲ್ಲರೂ ಮಾಡಿರ್ತೀರಾ ಅಂತ ನಾನು ಅನ್ಕೋತೀನಿ. ಹಾಗೆ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿ ಇದ್ರೇ ಸಾರು ಕೂಡ ಇಷ್ಟ ಆಗುತ್ತೆ. ಇನ್ನು ಇವಾಗ ನಾನು ಹುಣಸೆಹಣ್ಣು ಹುಳಿನ ಹಾಕೋತಾ ಇದ್ದೀನಿ. ಸೊ ನೋಡ್ಬೋದು ಹುಣಸೆಹಣ್ಣು ಸ್ವಲ್ಪ ನೆನಾಕಿಟ್ಟಿದೆ. ಹುಣಸೆಹಣ್ಣು ಹುಳಿನ ಹಾಕ್ಕೊಂಡ್ರೆ ಇನ್ನೂ ಡಿಫ್ರೆಂಟ್ ಆದ ಟೇಸ್ಟ್ ಸಿಗತ್ತೆ. ಹುಳಿ, ಉಪ್ಪು, ಖಾರ ಈವನ್ ಆಗಿ ಕರೆಕ್ಟಾಗಿ ಹಾಕ್ಬಿಟ್ರೆ ಸಾಂಬಾರ್ ಟೇಸ್ಟು ಎಲ್ಲೋ ಹೋಗ್ಬಿಡತ್ತೆ. ಹಾಗೆ ಈ ಸೊಪ್ಪಿನ ಸಾರಿಗೆ ಜೀರಿಗೆ ಪುಡಿ ಹಾಕಿರೋದ್ರಿಂದ ಜೀರಿಗೆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆಯೇ ಕುದಿಬೇಕಾದ್ರೆ ಈ ಕಸ್ತೂರಿ ಮೇಥಿ ಘಮ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಕಸ್ತೂರಿ ಮೇಥಿ ಘಮದಿಂದನೇ ನಾವು ಈ ಸಾರನ್ನ ಇನ್ನೂ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ನಮಗೆ. ನೋಡ್ಬೋದು ಸಾರು ಕುದೀತಾ ಇದೆ. ಸೊ ನಿಮಗೂ ಕೂಡ ನಾನು ತೋರಿಸಿರುವಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಸೊಪ್ಪನ್ನ ಬಳಸ್ಕೊಂಡು ಪಪ್ಪುನ ಮಾಡ್ಬೋದು. ಇಲ್ಲಿ ನಾನು ಯಾವುದೇ ಮಸಾಲನ ಹಾಕದೆ ಮಾಡ್ತಾಯಿದ್ದೀನಿ. ಆದರೆ ಮಸಾಲನೂ ಹಾಕಿ, ಅಂದರೆ ಮಸಾಲನ ರುಬ್ಬಿ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಾರು. ಸೊ ನಿಮಗೆ ಇವತ್ತು ತೋರಿಸಿರುವಂಥ ಸೊಪ್ಪು ಹಾಗೆ ಪಪ್ಪು ಸಾರು ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಥರ ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಇನ್ನು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.